ಇವತ್ತೊಂದು ಯೂನಿಕ್ ಆಗಿರೋ ಹೆಲ್ದಿ ಆಗಿರೋ ಚಟ್ನಿ ಪುಡಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಗೋಡಂಬಿ ಬಾದಾಮಿ ಹಾಕಿ ಮಾಡಿರೋ ಚಟ್ನಿ ಪುಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಅದು ಮಾವಿನ ಹಣ್ಣಿನ ಜೊತೆ ಸೂಪರಾಗಿರುತ್ತೆ. ನೀವು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಬೇಜಾನ್ ರೆಸಿಪೀಸ್ ಈ ಥರ ಶೇರ್ ಮಾಡ್ತಾ ಇರ್ತೀನಿ. ನೀವು ಟ್ರೈ ಮಾಡ್ತಾ ಇರ್ಬೋದು. ನಿಮ್ಮ ಮನೇಲಿ ಕ್ರೆಡಿಟ್ ಬರ್ತಾನೇ ಇರುತ್ತೆ. ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳೋ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದ ಚಟ್ನಿ ಪುಡಿ ಅಂತ ಹೇಳ್ಬೋದು. ಯಾಕಂದರೆ ಸ್ವೀಟ್ಸ್ ಕೆಲವೊಬ್ಬರು ಇಷ್ಟಪಡಲ್ಲ. ಈ ಥರ ಸ್ಪೈಸಿ ಇಷ್ಟಪಡೋರಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಫಸ್ಟ್ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ತೆಕ್ಕೊಂಬಿಡ್ಬೇಕಾಗತ್ತೆ. ಎಲ್ಲವೂ ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡು ಆ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದೆ. ಇದು ಬಾದಾಮಿ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ನಾವು ಗೋಡಂಬಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟ್ ಇದೆ ಥರ. ಆಮೇಲೆ 1 ಕಪ್ಪಷ್ಟು ಶೇಂಗಾ ಬೀಜ ಅದನ್ನು ಹುರ್ಕೊಂಡು ಸೈಡಲ್ಲಿ ತೆಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಇದು ಡ್ರೈ ಕರಿಬೇವು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಆಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತಾರೆ. ಇದು ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. 1 ಕಪ್ ಏನಿದೆಯಲ್ಲ ಅದೇ ಕಪ್ಪಲ್ಲಿ 1/2 ಕಪ್ಪು ಕಡಲೆಬೇಳೆ, 1/2 ಕಪ್ಪು ಉದ್ದಿನಬೇಳೆ, ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದೆಲ್ಲ ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು, ಇಲ್ಲಾಂದರೆ ಅದು ಪೇಸ್ಟ್ ಆಗುತ್ತೆ, ನೆನಪಿರಲಿ. ಇದು ಚೆನ್ನಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಮಗೆ ಟೇಸ್ಟಿಯಾಗಿರೋ ಹೆಲ್ದಿ ಚಟ್ನಿ ಪುಡಿ ರೆಡಿ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ಆ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅಕೌಂಟ್ನ ಫಾಲೋ ಮಾಡ್ಕೊಂಡ್ರೆ ಓಕೆ ಬಾಯ್.